ನಮಸ್ತೆ ವೀಕ್ಷಕರೇ, ಜೈ ಶ್ರೀ ಗುರುದತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನಂದರೆ ವೀಕ್ಷಕರೇ, ಈ ಮೇಷರಾಶಿಯಲ್ಲಿ ಬಗ್ಗೆ ನೋಡೋಣ. ಮೇಷರಾಶಿಯಲ್ಲಿ ಏನಂದರೆ ಈ ರತ್ನಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮೇಷರಾಶಿಗೆ ಅಧಿಪತಿ ಬಂದು ಕುಜ ಆಗಿರೋದ್ರಿಂದ ಕುಜನ ಹರಳು ಬಂದು ಹವಳ ಬರ್ತಕ್ಕಂಥದ್ದು, ಹವಳನ ಧರಿಸ್ರಿ ಅಂತ ಕಳಿತೀವಿ. ಏನಂದರೆ ಈ ಶುಭ ರತ್ನಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ರತ್ನಗಳು ತುಂಬ ಕಾಸ್ಟ್ಲಿಯಸ್ ಇದೆ, ಲೋ ಬಡ್ಜೆಟ್ ಇದೆ, ನಾನಾ ರೀತಿಯಾಗಿರ್ತಕ್ಕಂಥದ್ದು. ಬ್ಯಾಂಕಾಕ್ ಸ್ಟೋನ್, ಸೇಲಂ ಸ್ಟೋನ್, ನಾನಾ ರೀತಿಯಲ್ಲಿದೆ. ಹವಳನ ತೊಗೊಳ್ಳಿ. ಯಾವ ರೀತಿ ತೊಗೋಬೇಕಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ತೊಗೊಂಡದು ಹೈದ್ರಾಬಾದಲ್ಲಿ ಸಿಗುತ್ತೆ, ಎಲ್ಲ ಕಡೆಯೂ ಸಿಗುತ್ತೆ, ಜ್ಯುವೆಲರಿ ಶಾಪ್ಗಳಲ್ಲೂ ಸಿಗುತ್ತೆ. ಹರಳಿಗೆ ಪ್ರಾಣ ಪ್ರತಿಷ್ಠೆ ಮತ್ತು ಜೀವಕಳೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವೀಕ್ಷಕರೇ. ಏನಂದರೆ ಹವಳದ ಉಂಗುರನ ಈ ಬಲಗೈ ಅನಾಮಿಕ ಬೆರಳಿಗೆ 4ನೇ ಬೆರಳಿಗೆ ಆಗ್ತಕ್ಕಂಥದ್ದು. ಹವಳನ ಏನು ಮಾಡಬೇಕು, ಒಂದು ಮಂಗಳವಾರದ ದಿವಸ ಪುನರ್ವಸು ನಕ್ಷತ್ರ ಕಲಿತಾಗ, ಅಥವಾ ಭಾನುವಾರದ ಪುಷ್ಯ ನಕ್ಷತ್ರ ಕಲಿತಾಗ, ಅಥವಾ ಗುರುವಾರದ ಪುಷ್ಯ ನಕ್ಷತ್ರ ಕಲಿತಾಗ, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ, ಈ ರೀತಿಯಾಗಿ ಶುಭ ದಿವಸಗಳಲ್ಲಿ ಆ ಹರಳಿಗೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಯಾವ ರೀತಿ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ತೀನಿ ವೀಕ್ಷಕರೇ. ಹರಳನ್ನು ತಗೊಂಡು ಆ ಒಳ್ಳೆ ದಿವಸಗಳಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ, ಸುಮಾರು ಬೆಳಗ್ಗೆ ಒಂದು 4 ಗಂಟೆ ಆ ಟೈಮಲ್ಲಿ ಎದ್ಬಿಟ್ಟು ಅದಕ್ಕೆ ಪೂಜೆನ ಸಲ್ಲಿಸ್ತಕ್ಕಂಥದ್ದು. ಅಂದರೆ ಹಾಲು, ಮೊಸರು, ತುಪ್ಪ, ಬೆಣ್ಣೆ, ಪಂಚಾಮೃತ ಅಭಿಷೇಕ ಅಂತ ಕರಿತೀವಿ. ಅವೆಲ್ಲ ಐಟಮನ್ನು ತಗೊಂಡು ಪೂಜೆ ಮಾಡ್ಕೊಳ್ಳಿ. ಹಳ್ಳಿಗೆ ಅಭಿಷೇಕ ನಡೆಸಿ ಅದನ್ನು ಕೈಯಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಮುಚ್ಚಿಬಿಡಿ. ಹರಳನ್ನು ಮುಚ್ಚಿ ಅದಕ್ಕೆ ಓಂ ಮಂಗಳಾಯ ನಮಃ, ಇಷ್ಟೇ ಸಿಂಪಲ್ ಮಂತ್ರ, ಓಂ ಮಂಗಳಾಯ ನಮಃ. ಈ ಮಂತ್ರನ 3000 ಸರಿ ಉಚ್ಚಾರಣೆ ಮಾಡ್ತಾ ಬನ್ನಿ. ಹರಳನ್ನು ಕೈಯಾಗಿ ಹಿಡ್ಕೊಂಡು ಅದನ್ನ ಹಿಡ್ಕೊಂಡು ಧ್ಯಾನ ಮಾಡೋದ್ರಿಂದ ಪ್ರಾಣ ಪ್ರತಿಷ್ಠೆ ಆ್ಯಕ್ಟಿವೇಟ್ ಆಗ್ತಕ್ಕಂಥದ್ದು. ಹರಳಲ್ಲಿ ಆ ಶಕ್ತಿ ಒಂದು ತರಂಗ ಉಲ್ಬಣ ಆಗುತ್ತೆ, ದೈವಿಕ ಶಕ್ತಿ ಉಲ್ಬಣ ಆಗುತ್ತೆ ಹರಳಿನ ಮೇಲೆ. ಆ ದೈವಿಕ ಶಕ್ತಿ ಉಲ್ಬಣ ಆದಾಗೆ ಅದು ಆ್ಯಕ್ಟಿವೇಟ್ ಆದಾಗ ಮಾತ್ರ ಹಳ್ಳಿಗೆ ಒಂದು ಎನರ್ಜಿ ಶಕ್ತಿ ಬರ್ತಕ್ಕಂಥದ್ದು ವೀಕ್ಷಕರೇ. ಬಿಟ್ಟರೆ ಸರ್ವೇ ಸಾಮಾನ್ಯವಾಗಿ ತಗೊಂಡು ಅಂಗಡಿಯಲ್ಲಿರ್ತಕ್ಕಂಥ ಸ್ಟೋನನ್ನು ತಗೊಂಡು ಡೈರೆಕ್ಟಾಗಿ ಕೈಗೆ ಹಾಕಿದ್ರೆ ಯಾವುದೇ ರೀತಿ ಫಲ ಇರೋದಿಲ್ಲ. ಅದನ್ನು ಪೂಜೆನ ಸಲ್ಲಿಸಿ ಜಲ, ಭಸ್ಮ, ದೀಪ, ಧೂಪ, ಗಂಧ, ನೈವೇದ್ಯ ಇತ್ಯಾದಿಗಳನ್ನು ಮಾಡಿ ಆ ಹರಳಿಗೆ ಒಂದು ಜೀವಕಳೆ ತುಂಬತಕ್ಕಂಥದ್ದು. ಅಲ್ಲಿ ಕಂಪ್ಲೀಟಾಗಿ ಒಂದು ಶಕ್ತಿ ಆ್ಯಕ್ಟಿವೇಟ್ ಆಗುತ್ತೆ. ಯಾವ ರೀತಿ ಅಂದರೆ, ಈಗ ಹೇಳ್ತೀವಲ್ಲ, ದೇವಸ್ಥಾನಕ್ಕೆ ಯಾವಾಗ ಬರ್ತೀರ, ಒಂದು ಎಕ್ಸಾಂಪಲ್, ಅಲ್ಲಿ ತರಂಗ ಉಲ್ಬಣ ಆಯಿತು, ಪಾಸಿಟಿವ್ ವೈಬ್ಸ್ ಉತ್ಪತ್ತಿ ಆಗಿರುತ್ತೆ ಆ ಸೌಂಡ್ ಎನರ್ಜಿಯಿಂದ, ಗಂಟಾ ಶಬ್ದದಿಂದ, ಪೂಜೆಗಳಿಂದ, ಧೂಪ, ಬೆಲ್ಲ, ಹೊಗೆಯಿಂದ. ಅದೇ ರೀತಿಯಾಗಿ ಹರಳಿಗೆ ನಿಮ್ಮ ಹೆಸರು, ರಾಶಿ, ನಕ್ಷತ್ರನ ಅನುಮೋದನೆ ಮಾಡ್ಕೊಂಡು 9 ಸಲ ಪ್ರಾಣ ಪ್ರತಿಷ್ಠೆ ಮಾಡ್ತಕ್ಕಂಥ ಪದ್ಧತಿಯೂ ಇದೆ. ಅದನ್ನೇ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಹೇಳ್ಕೊಂಡು ಪೂಜೆನ ಮಾಡಿ ಸಲ್ಲಿಸ್ತಕ್ಕಂಥದ್ದು ಈ ರೀತಿಯಾಗಿ ಬರ್ತಕ್ಕಂಥದ್ದು. ಹವಳ ನಾನಾ ಥರ ಇದೆ ವೀಕ್ಷಕರೇ. ಮಾರ್ಕೆಟಲ್ಲಿ ಕೆಂಪು ಹವಳ ಇದೆ, ಮತ್ತು ಬೇರೆ ಕಲರ್ ಹವಳನೂ ಇದೆ. ಕೆಂಪು ಹವಳನೇ ಧರಿಸಿ. ಮೇಷರಾಶಿಯವರಿಗೆ ಮಾತ್ರ ಇದು ಬರ್ತಕ್ಕಂಥದ್ದು, ಮತ್ತು ವೃಶ್ಚಿಕ ರಾಶಿಗೂ ಬರುತ್ತೆ. ಹವಳನ ಪೂಜೆ ಮಾಡಿ ಸಲ್ಲಿಸ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವೀಕ್ಷಕರೇ. ಸಂಪೂರ್ಣವಾಗಿ ಮಂತ್ರ ಉಚ್ಚಾರಣೆ, ಪೂಜೆ, ಜಪ, ತಪ, ಉಂಗುರ ಆಮೇಲೆ ಹರಳನ್ನು ಹೊಡಿಬಾರ್ದು. ಸ್ಕ್ರ್ಯಾಕ್ ಆಗಿರ್ತಕ್ಕಂಥ ಹವಳನ ಅಥವಾ ಯಾವುದೇ ಉಂಗುರ ಆಗಲಿ, ಹಳ್ಳು ಹೊಡೆದಿದ್ರೆ, ಸೀಳಿದ್ರೆ, ಅಥವಾ ಮಾರ್ಕ್ ಏನಾದರೂ ಇದ್ದರೆ ಆ ಹರಳನ್ನು ಧರಿಸಬೇಡಿ. ಯಾಕಂದರೆ ಪಾಸಿಟಿವ್ ಅಂತ ನೆಗೆಟಿವ್ ಥಾಟ್ಸೇ ಜಾಸ್ತಿ ಕ್ರಿಯೇಟ್ ಆಗಿಬಿಡುತ್ತೆ. ಹರಳನ್ನು ಧರಿಸೋದ್ರಿಂದ ಶುದ್ಧವಾಗಿರ್ತಕ್ಕಂಥ ಹರಳನ್ನು ತಗೊಳ್ಳಿ. ಅದನ್ನು ರತ್ನಗಳನ್ನು ಧರಿಸೋದ್ರಿಂದ ಏನಾಗುತ್ತೆ, ನಿಮ್ಮ ಜಾತಕದಲ್ಲಿ ಅದರ ಲಗ್ನಾಧಿಪತಿ ದುಸ್ಥಾನಕ್ಕೆ ಹೋಗಿರಬಾರ್ದು. ಇದನ್ನು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. 6ನೇ ಮನೆ, 8ನೇ ಮನೆ, 12ನೇ ಮನೆಗೆ ಹೋಗಿರಬಾರ್ದು. ನಾನು ಪ್ರತಿಯೊಂದು ಸರಿನೂ ಹೇಳ್ತೀನಿ, ಲಗ್ನಾಧಿಪತಿ ದುಸ್ಥಾನಕ್ಕೆ ಹೋಗಿರಬಾರ್ದು ಅಂತೇಳಿ. ಯಾಕಂದರೆ ಉಲ್ಟಾ ಆಗಿಬಿಡುತ್ತೆ, ಯಾವುದೇ ಶುಭ ಫಲ ಇರೋಂಗಿಲ್ಲ, ನೆಗೆಟಿವ್ ಥಾಟ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಈ ರೀತಿ ಪೂಜೆ ಮಾಡ್ಕೊಂಡು ಹಾಕೊಳ್ಳಿ. ಅದರಲ್ಲಿ ನಿಮಗೆ ಹಾಕೋಕ್ಕಾಗೋದಿಲ್ಲ ಸರ್, ಸಮಸ್ಯೆ ಆಗುತ್ತೆ, ಕೆಲವೊಂದು ಮಾಡೋಕ್ಕಾಗುತ್ತೆ, ಕೆಲವೊಂದು ಮಾಡೋಕ್ಕಾಗಲ್ಲ ಅಂತಕ್ಕಂಥವ್ರಿಗೆ ನಮ್ಮ ಕಡೆ ಸಿಗುತ್ತೆ. ಹರಳನ್ನು ಕಳಿಸ್ಕೊಡ್ತೀವಿ ಡೈರೆಕ್ಟಾಗಿ. ಉಂಗುರ ಬೇಕಂದರೆ ಉಂಗುರನೇ ಮಾಡಿ ಕಳಿಸ್ಕೊಡ್ತೀವಿ. ಹರಳು ಬೇಕಂದ್ರೆ ಹರಳನ್ನೇ ಕಳಿಸ್ಕೊಡ್ತೀವಿ ನಿಮ್ಮ ಅಡ್ರೆಸ್ಸಿಗೆ. ನಿಮ್ಗೇನಾದರೂ ಬೇಕಂದರೆ ತರಿಸ್ಕೊಳ್ಳಿ. ನಿಮ್ಮ ಜಾತಕ ವಿಶ್ಲೇಷಣೆ ಮತ್ತು ಸಂಪೂರ್ಣ ವಿವರಣೆ ಬೇಕಂದರೆ ನಂಬರ್ಗೆ ಕರೆ ಮಾಡಿ ವೀಕ್ಷಕರೇ. ಒಳ್ಳೆಯದಾಗಲಿ. ಜೈ ಗುರುದತ್ತ.